ಹಲೋ, ಎಲ್ಲರಿಗೂ ನಮಸ್ಕಾರ. ನನ್ನ ಈ ಮೊದಲನೇ ಬ್ಲಾಗಿಗೆ ಸ್ವಾಗತ. ನಾವಿವತ್ತು ಧರ್ಮಸ್ಥಳಕ್ಕೆ ಹೊರಟಿದ್ದೀವಿ. ಚಿನ್ನಿಮ್ಮ ಹಾಯ್ ಅಣ್ಣ. ಹಾಯ್. ಇವತ್ತು ನಾವು ಧರ್ಮಸ್ಥಳಕ್ಕೆ ರೆಡಿಯಾಗಿದ್ವಿ. ಹಾಗೆ ಬ್ಯಾಗ್ ಕೂಡ ಪ್ಯಾಕ್ ಮಾಡಿಕೊಂಡು ಚಿಕ್ಕಮಗನಿಗೆ ನಾವು ಮುಡಿ ಕೊಡಬೇಕು ಅಂತ ಅಂದ್ಕೊಂಡಿದ್ವಿ. ಧರ್ಮಸ್ಥಳಕ್ಕೆ ಹೋಗಿ ಮಂಜುನಾಥೇಶ್ವರ ಸ್ವಾಮಿಗೋಸ್ಕರ ಊಟ ಮಾಡಿಕೊಂಡು ನಾವು ಇಲ್ಲಿಂದ ಕಾರಲ್ಲಿ 9:30 ಆಗಿತ್ತು ಹೊರಟ್ವಿ. ನನ್ನ ದೊಡ್ಡ ಮಗ ಊಟ ಮಾಡಿಲ್ಲ ಅಂದ್ಬಿಟ್ಟು ಅಲ್ಲೇ ನನ್ನ ಮಗದ ಹತ್ರ ನಾವು ಊಟಕ್ಕೆ ನಿಲ್ಸ್ಕೊಂಡು ಇಲ್ಲಿಂದ ಕಾರಲ್ಲಿ ಹೊರಟ್ವಿ. ಚೆನ್ನಾಗಿ ನಿದ್ದೆ ಮಾಡಿದ್ವಿ. ನಾವು ಬೆಳಗ್ಗೆ ಎದ್ದಷ್ಟೇ ಧರ್ಮಸ್ಥಳ ರೀಚ್ ಆಗಿದ್ವಿ. ನೋಡಿ, ಇವಾಗ ನಾನು ಎಂಟ್ರೆನ್ಸಿಗೆ ತೋರಿಸ್ತಾ ಇದ್ದೀನಿ. ಬೆಳಗ್ಗೆನೇ ಅಲ್ಲೆಲ್ಲ ಪಾದಯಾತ್ರೆಗೆ ಬರ್ತಾಯಿದ್ರು ಜನ, ಎಲ್ಲ ನಡ್ಕೊಂಡು ಹೋಗ್ತಾಯಿದ್ರು. ತುಂಬ ದೂರದಿಂದ ಎಲ್ಲ ನಡ್ಕೊಂಡು ಬರ್ತಾಯಿದ್ರು. ಅಲ್ಲಲ್ಲೇ ಪ್ರಸಾದನೂ ಕೊಡ್ತಾಯಿದ್ರು. ನೋಡಿ, ಇವಾಗ ನಾನು ಧರ್ಮಸ್ಥಳಕ್ಕೆ ರೀಚ್ ಆಗಿದ್ದೀವಿ. ಒಂದು 5 ಗಂಟೆ ಆಗಿತ್ತು ನಾವು ಧರ್ಮಸ್ಥಳಕ್ಕೆ ಬಂದಾಗ. ನನ್ನ ಮಗ ಕೂಡ 5 ಗಂಟೆಗೆ ಎದ್ದು ಕುತ್ಕೊಂಡಿದ್ದ. ಬಂದಾಗ ನಾವು ಧರ್ಮಸ್ಥಳಕ್ಕೆ ಹಲೋ ಹೇಳಮ್ಮ, ಗುಡ್ ಮಾರ್ನಿಂಗ್. ರೂಮ್ ಬುಕ್ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಮುಡಿ ಕೊಡ್ಲಿಕ್ಕೆ ಹೋಗೋಣ ಅಂತ ಹೇಳ್ಕೊಂಡು ಇಲ್ಲೆಲ್ಲ ರೂಮ್ ಕೇಳ್ಕೊಂಬರೋಕ್ಕೆ ಅಂತೇಳಿ ಕಚೇರಿಯಲ್ಲಿ ಹೋಗಿ ಕೇಳಿದಾಗ ಅವರು 30 ರೂಪಾಯಿ ಅಂತ ಹೇಳಿದರು ರೂಮು. ಆದರೆ ರೂಮೆಲ್ಲ ಫುಲ್ಲಾಗಿತ್ತು. ಅಲ್ಲಿಂದ ಹೊರಟ್ವಿ. ನಾವು ಅಡ್ವಾನ್ಸ್ ಬುಕ್ ಕೂಡ ಮಾಡ್ಕೊಬೋದಿತ್ತು. ನಾವು ಸಡನ್ ಪ್ಲ್ಯಾನ್ ಆಗಿ ಮಾಡ್ಕೊಂಡಿದ್ದರಿಂದ ನಾವು ಯಾವುದೇ ರೀತಿ ಬುಕ್ ಮಾಡ್ಕೊಂಡಿರಲಿಲ್ಲ ರೂಮ್ಗೆ. ಅಲ್ಲಿಂದ ನಾವು ಹಾಗೆ ಮುಂದೆ ಬಂದ್ವಿ. ಇಲ್ಲಿ ದೇವಸ್ಥಾನದಲ್ಲಿ ಹೋಗ್ಬಿಟ್ಟು ಒಂದು ಸತಿ ಹಿಂಗೆ ನೋಡ್ಕೊಂಡು ಬರೋಣ ಅಂತ ಅಂದ್ಕೊಂಡ್ವಿ. ಸುಮ್ಮನೆ ಹೋಗಿ ನೋಡ್ಕೊಂಬರೋಣ, ಆಮೇಲೆ ಹೋಗೋಣ, ಎಷ್ಟು ಜನ ಇರ್ತಾರೆ ಏನು ಅಂದ್ಬಿಟ್ಟು ಅಲ್ಲಿ ಇಳಿದ್ಬಿಟ್ಟು ನಾವು ಕೆಳಗಡೆ ಒಂದು ಸಲ ಹಿಂಗೆ ಹೋಗಿ ಬರೋಣ ಅಂದ್ಬಿಟ್ಟು ನಾನು ನನ್ನ ಮಗ ನಡ್ಕೊಂಡು ಹೋಗ್ತಾಯಿದ್ವಿ. ನೋಡಿ, ದೇವರ ದರ್ಶನಕ್ಕೆ ದಾರಿ ಅಂತ ಕೂಡ ಇತ್ತು ಅಲ್ಲಿ. ಎಲ್ಲರೂ ಆಗಲೇ ಬೆಳಿಗ್ಗೆನೇ ಎದ್ಬಿಟ್ಟು ಕ್ಯೂ ಅಲ್ಲಿ ನಿಂತ್ಕೊಂಡಿದ್ರು. ನಾವು ಮುಡಿ ಕೊಟ್ಟು ದೇವ್ರ ದರ್ಶನ ಮಾಡಬೇಕು ಅಂಥೇಳಿ ಒಳಗಡೆ ಏನೂ ಹೋಗಲಿಲ್ಲ. ಜಸ್ಟ್ ಅಲ್ಲಿ ಎಂಟ್ರೆನ್ಸಲ್ಲಿ ನೋಡ್ಕೊಂಬರೋಣ ಅಂದ್ಬಿಟ್ಟು ನಾವು ಹೋದ್ವಿ. ಟೈಮು ಒಂದು 5:20 ಆಗಿತ್ತು ಅಂದ್ಕೊಳ್ತೀನಿ. ಆ ಸಮಯದಲ್ಲಿ ಎಲ್ಲ ಭಕ್ತಾದಿಗಳೆಲ್ಲ ನಡ್ಕೊಂಡೆಲ್ಲ ಪಾದಯಾತ್ರೆ ಎಲ್ಲ ಬಂದಿದ್ದರು. ಪಕ್ಕದಲ್ಲೆಲ್ಲ ಆರಾಮಾಗಿ ನಿದ್ದೆ ಕೂಡ ಮಾಡ್ತಾಯಿದ್ರು. ತಗೋಬೇಕಾಗಿತ್ತಲ್ಲ, ಹಾಗಾಗಿ ನಾವು ಹೋಗ್ತಾಯಿದ್ವಿ. ನೋಡಿ, ನೋಡ್ತಾ ಇರ್ಬೋದು ಎಲ್ಲ ಹೇಗೆ ಮಲ್ಕೊಂಡಿದ್ದಾರೆ ಅಲ್ಲಲ್ಲೇ. ತುಂಬ ಜನನೇ ಬಂದಿದ್ದರು ದೇವಸ್ಥಾನಕ್ಕೆ. ನಾವು ಇಲ್ಲಿವರೆಗೂ ಹೋಗ್ಬಿಟ್ಟು ಸುಮ್ಮನೆ ನೋಡಿಕೊಂಡು ಹಾಗೆ ವಾಪಸ್ ಬಂದ್ಬಿಟ್ವಿ. ಒಳಗಡೆ ಏನೂ ಹೋಗಲಿಲ್ಲ. ಹಾಗೆ ನಾವು ವಾಪಸ್ ಬಂದ್ವಿ. ನೋಡಿ, ಟೈಮು 5:20 ಆಗಿತ್ತು. ಅಷ್ಟರಲ್ಲೇ ಜನ ಎಲ್ಲ ಎದ್ಬಿಟ್ಟು ಆಗಲೇ ಎಲ್ಲರೂ ದೇವ್ರ ದರ್ಶನ ಮಾಡಲಿಕ್ಕೆ ಬರ್ತಾಯಿದ್ರು. ನಾವು, ನನ್ನ ದೊಡ್ಡ ಮಗ, ನಮ್ಮ ಮನೆಯವರು ಹೋಗಿದ್ದು ದೇವಸ್ಥಾನಕ್ಕೆ ಮುಡಿ ಕೊಡಲಿಕ್ಕೆ. ಇವಾಗ ನಾವು ಪ್ಲೇಸ್ ಹತ್ರ ಬಂದ್ವಿ. ಎಲ್ಲರೂ ಸೇಮ್ ತಿರುಪತಿ ಹೇಗಿದೆಯೋ ಅದೇ ಥರನೇ ಸಿಸ್ಟಮ್ ಮಾಡಿದ್ದಾರೆ. ನೋಡಿ, ಇಲ್ಲಲ್ಲಿ ಸರತಿ ಸಾಲಾಗಿ ಸೇಮ್ ತಿರುಪತಿ ಸ್ಟೈಲೇ ಮಾಡಿದ್ದಾರೆ ಧರ್ಮಸ್ಥಳದಲ್ಲಿ. ನಾವು ನಮ್ಮ ದೊಡ್ಡ ಮಗನಿಗೆ ತಲೆ ಕೂದಲು ಕೊಡಲಿಕ್ಕೆ ಹೋಗಿದ್ದಿದ್ದು ಒಂದು 6 ವರ್ಷದ ಇಂಚೆ. ಅದಾದಮೇಲೆ ಇವಾಗಲೇ ಹೋಗ್ತಾ ಇರೋದು. ನೋಡಿ, ಆಗಲೇ ಇಟ್ಬಿಟ್ಟು ಜನ ಎಲ್ಲ ಬರ್ತಾಯಿದ್ರು ಮುಡಿ ಕೊಡಲಿಕ್ಕೆ. ತುಂಬ ಜನನೇ ಬಂದಿದ್ದರು. ನೋಡಿ ಎಷ್ಟು ಕ್ಯೂ ಇದೆ ಅಂತ. ನಾವು ಈ ಕ್ಯೂ ಅಲ್ಲಿ 1 ಅವರ್ ನಿಂತಿದ್ವಿ. ಇನ್ನೂ ಬರ್ತಾನೇ ಇದ್ರು ಜನ. ಸುಸ್ತಾಗಿ ನಾವು ಕೆಳಗಡೆ ಕುತ್ಕೊಂಡ್ವಿ. ನಾನು ನನ್ನ ಮಗ ತಲೆ ಕೂದಲು ಕೊಡಲಿಕ್ಕೆ, ಮುಡಿ ಕೊಡಲಿಕ್ಕೆ ರೆಡಿಯಾಗಿ ಕುತ್ಕೊಂಡಿದ್ದ. ಅಷ್ಟೊಂದೇನು ಚಳಿ ಇರಲಿಲ್ಲ. ಅಲ್ಲೆಲ್ಲ ಮೊಬೈಲ್ ಅಲೋ ಇರಲಿಲ್ಲ ಅಂಥೇಳಿ ಒಳಗಡೆ ರೆಕಾರ್ಡೇನು ಮಾಡ್ಕೊಳ್ಲಿಲ್ಲ. ತಲೆ ಕೂದಲು ಕೊಟ್ಬಿಟ್ಟು ನೇತ್ರಾವತಿ ನದಿಗೆ ಬಂದ್ವಿ. ನೀರು ಅಷ್ಟೊಂದಾಗಿ ನೀರು ಕೂಡ ಇರಲಿಲ್ಲ ಇಲ್ಲಿ. ಎಲ್ಲರೂ ಅದೇ ನದಿಗೆ ಎಲ್ಲ ಸ್ನಾನ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಇಬ್ಬರೂ ಸ್ನಾನ ಮಾಡಿ ನಿಂತ್ಕೊಂಡಿದ್ರು. ಆಮೇಲೆ ನಾನು ಮತ್ತು ನಮ್ಮ ಮನೆಯವರೆಲ್ಲ ಸ್ನಾನ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಬಂದು ಸ್ವಲ್ಪ ಫೋಟೋಶೂಟ್ ಎಲ್ಲ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ. ದೇವ್ರ ದರ್ಶನ ಮಾಡೋಣ ಅಂದ್ಬಿಟ್ಟು. ತುಂಬ ಅಂದರೆ ತುಂಬ ಜನನೇ ಬಂದಿದ್ದರು.
ಅಲ್ಲಿ ಸ್ನಾನ ಮಾಡಿ ಬಂದು ಬಟ್ಟೆ ಎಲ್ಲ ಚೇಂಜ್ ಮಾಡೋಕ್ಕೆ ರೂಮ್ ಕೂಡ ಇತ್ತು. ನೋಡಿ ಬೆಳಗ್ಗೆ ಆಗೋಗಿತ್ತು. ಆಗಲೇ ನಾವು ನೇತ್ರಾವತಿ ನದಿಲಿ ಸ್ನಾನ ಮಾಡಿಕೊಂಡು ಬರೋ ಅಷ್ಟರಲ್ಲಿ ಇವಾಗ ನಾವು ದೇವ್ರ ದರ್ಶನ ಮಾಡಲಿಕ್ಕೆ ಅಂತ ನಾವು ಏನು ಟೀ ಮತ್ತು ಕಾಫಿ ಟಿಫನು ಏನೂ ಮಾಡಲಿಲ್ಲ. ದೇವ್ರ ದರ್ಶನ ಮಾಡಿಬಿಟ್ಟೇ ಎಲ್ಲನೂ ಟಿಫನ್ ಮಾಡೋಣ ಅಂದ್ಕೊಂಡು ಮುಡಿ ಕೊಟ್ಟು ಇವಾಗ ದೇವ್ರ ದರ್ಶನ ಮಾಡಲಿಕ್ಕೆ ಎಲ್ಲ ಅಂಗಡಿ ಕೂಡ ಹೋಗ್ತಾ ಇದ್ವಿ. ಎಲ್ಲ ಅಂಗಡಿಗಳು ಕೂಡ ಓಪನ್ ಆಗಿತ್ತು ಆಲ್ರೆಡಿ. ಒಂದು 6:30 ಆಗಿತ್ತು. 6:30 7 o'clock ಹಂಗೆ ಆಗಿತ್ತು. ನಾವೀಗ ದರ್ಶನ ಮಾಡಲಿಕ್ಕೆ ಒಳಗಡೆ ಹೋಗ್ತಾ ಇದ್ವಿ. ಅಲ್ಲೂ ಕೂಡ ತುಂಬಾ ರಶ್ ಇತ್ತು. ತುಂಬ ಅಂದರೆ ತುಂಬ ಜನನೇ ಬಂದಿದ್ದು. ಸೋಮವಾರ ನಮಗೆ ಜನ ಇರಲ್ಲ ಅಂದ್ಬಿಟ್ಟು ಭಾನುವಾರನೇ ಹೋಗ್ಬೇಕಾಗಿತ್ತು. ಸೋಮವಾರ ಆದರೆ ಜಾಸ್ತಿ ಜನ ಇರಲ್ಲ, ವೀಕೆಂಡ್ ಅಂದರೆ ತುಂಬ ಜನ ಇರ್ತಾರೆ ಅಂದ್ಬಿಟ್ಟು ನಮಗೆ ಹಂಗೆ ಅಂದ್ಕೊಂಡು ನಾವು ಸೋಮವಾರ ಹೋದ್ವಿ. ಬಟ್ ಸೋಮವಾರನೇ ತುಂಬ ಜನನೇ ಬಂದಿದ್ದರು ಅಲ್ಲಿ. ನೋಡಿ ಇವಾಗ ನಾನು ದೇವಸ್ಥಾನದೊಳಗಡೆ ಹೋಗ್ತಾ ಇದ್ದೆ. ಎಲ್ಲೆಲ್ಲಿಂದನೋ ಭಕ್ತಾದಿಗಳು ಬಂದಿರ್ತಾರೆ. ಎಷ್ಟು ತುಂಬ ವಯಸ್ಸಾಗಿರೋರೆಲ್ಲ ಬಂದಿದ್ದರು ಅಲ್ಲಿ. ಅಷ್ಟು ಮಹಿಮೆ ಇದೆ ಅಲ್ವಾ ಮಂಜುನಾಥೇಶ್ವರ ಸ್ವಾಮಿಗೆ. ನೋಡಿ ಇವಾಗ ನಾನು ಒಳಗಡೆ ಹೋದ್ವಿ. ಅಲ್ಲಿ ಕೂಡ 1 hour ನಿಂತ್ಕೊಂಡಿದ್ವಿ. ಹಾಗೆ ಅಲ್ಲಿ ಇವಾಗ ತಿರುಪತಿ ಸಿಸ್ಟಮಲ್ಲೇ ಒಂದು ಹಾಲು, ಒಂದು 4ರಿಂದ 5 ಹಾಲ್ ಇದ್ದಾವೆ ಅಲ್ಲಿ, ಅಂದರೆ ರೂಮ್ಗಳು. ಅಲ್ಲಿ ಈ ಥರ ಹಿಂಗೆ ಕೋಡ್ ಹಾಕ್ತಾರೆ. ಒಳಗಡೆ ಕಡೆ ಹೋಗೋಷ್ಟರಲ್ಲಿ 9 o'clock ಆಗಿತ್ತು. 9ಇಂದ 10:15ವರೆಗೂ ನಾವು ಒಳಗಡೆ ವೆಯ್ಟ್ ಮಾಡಿಸಿದ್ವಿ. ಆಮೇಲೆ ಮೊಬೈಲ್ ಆಮೇಲೆ ದೇವ್ರ ದರ್ಶನ ಮಾಡಿಕೊಂಡು ಹೊರಗಡೆ ಬಂದು ಪ್ರಸಾದ ಎಲ್ಲ ತೊಗೊಂಡು ಪ್ರಸಾದನ ತಗೊಂಡು ಮಂಜುನಾಥ ಸ್ವಾಮಿ ದರ್ಶನ ಮಾಡಿಕೊಂಡು ಪ್ರಸಾದ ಎಲ್ಲ ತಗೊಂಡು ಹೊರಗಡೆ ಬಂದ್ವಿ. ನೋಡಿ ಎಷ್ಟೊಂದು ಜನ ಬಂದಿದ್ದಾರೆ ಆಲ್ರೆಡಿ. ನಾವು ಎಲ್ಲ ಮುಗಿಸ್ಕೊಂಡು ಊಟ ಎಲ್ಲ ಪ್ರಸಾದ ಎಲ್ಲ ತೊಗೊಂಡು ಹಣ್ಣುಕಾಯಿ ಎಲ್ಲ ಮಾಡಿಸ್ಕೊಂಡು ಹೊರಗಡೆ ಬರೋಷ್ಟರಲ್ಲಿ 11 ಗಂಟೆ ಆಯಿತು. ಹೊರಗಡೆ ಬಂದ್ವಿ. ಹಾಗೆ ಇಲ್ಲೊಂದು ಪಾರ್ಕ್ ಇದೆಯಲ್ಲ, ದೇವಸ್ಥಾನದ ಮುಂದ್ಗಡೆ ಒಂದು ಪಾರ್ಕ್ ಇದೆ. ಅಲ್ಲಿ ಬಂದು ಸ್ವಲ್ಪ ಕುತ್ಕೊಂಡ್ಬಿಟ್ಟು ರೆಸ್ಟ್ ಮಾಡಿ ನನ್ನ ಮಕ್ಕಳು ಫಿಶೆಲ್ಲ ಮ್ಯೂಸಿಯಮ್ ಇದೆ ಅಲ್ವಾ, ಸ್ವಲ್ಪ ಮುಂದೆ ಹೋದರೆ ಅಲ್ಲಿ ಫಿಶ್ ಎಲ್ಲ ನೋಡಿಕೊಂಡು ಚೆನ್ನಾಗಿತ್ತು. ನೋಡಿ ಒಳಗಡೆ ಹೋಗಿ ತೋರಿಸ್ತೀನಿ ನಾನು. ನೋಡಲಿಕ್ಕೆ ತುಂಬಾ ಖುಷಿಯಾಗುತ್ತೆ ಅಲ್ಲಿ ಒಳಗಡೆ ಹೋದರೆ. ಕಲರ್ ಫಿಶ್ಶು, ದೊಡ್ಡದೆಲ್ಲ ಶಾರ್ಕ್ ಎಲ್ಲ ಇತ್ತು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ, ಕಲರ್ಫುಲ್ಲಾಗಿತ್ತು. ಸ್ವಲ್ಪ ಮೈಂಡ್ ಫ್ರೆಶ್ ಆಯಿತು. ನೈಟೆಲ್ಲ ಜರ್ನಿ ಮಾಡಿ ಬೆಳಗ್ಗೆ ಒಂಥರ ಟಯರ್ಡ್ ಆದಂಗಿತ್ತು. ಬಟ್ ದೇವ್ರ ದರ್ಶನ ಮಾಡಿಕೊಂಡು ನಾವು ಇದನ್ನೆಲ್ಲ ನೋಡಿ ತುಂಬ ಅಂದರೆ ತುಂಬಾ ರಿಲ್ಯಾಕ್ಸ್ ಆಯಿತು. ತುಂಬ ಖುಷಿ ಆಯಿತು. ಇಲ್ಲಿ ಒಂದು ಶಿವ ಮತ್ತು ಪಾರ್ವತಿ, ನನ್ನ ಮಗ ಕೂಡ ಸಾಂಗ್ ಕೂಡ ಹೇಳ್ತಾ ಇದ್ದ, ಕೃಷ್ಣ ಕೃಷ್ಣ ಅಂತ. ಕೃಷ್ಣಂದು ಇಲ್ಲಿ ಪ್ರತಿಮೆ ಇತ್ತು. ಅಲ್ಲಿ ಹೋಗಿ ಸ್ವಲ್ಪ ಫೋಟೋಶೂಟ್ ಎಲ್ಲ ಮಾಡಿಕೊಂಡು ನಾವು ಅಲ್ಲಿಂದ ಮತ್ತೆ ಪಾರ್ಕಲ್ಲೆಲ್ಲ ರೆಸ್ಟ್ ಮಾಡಿ ಒಂದು 12:30 ಆಗಿತ್ತು. ಅಲ್ಲಿಂದ ಬಾಹುಬಲಿ ಬೆಟ್ಟಕ್ಕೆ ಬಂದ್ವಿ. ನಾವು ಬೆಟ್ಟ ಏನು ನಡ್ಕೊಂಡೇನು ಬರಲಿಲ್ಲ. ಪಕ್ಕದಲ್ಲಿ ಒಂದು ರೋಡ್ ಇದೆ ಅಲ್ವಾ, ಆ ರೋಡಲ್ಲೇ ಮೇಲ್ಗಡೆ ಕಾರಲ್ಲೇ ಬಂದ್ವಿ. ಮಕ್ಕಳನ್ನ ಎತ್ಕೊಂಡು ಬರೋಕ್ಕಾಗಲ್ಲ ಅಂದ್ಬಿಟ್ಟು ನಾವು ಕಾರಲ್ಲೇ ಬಂದ್ವಿ. ತುಂಬಾ ಚೆನ್ನಾಗಿತ್ತು. ನಾವು ಮೇಲ್ಗಡೆಯಿಂದ ಒಂದು ವ್ಯೂನ ನೋಡಿದೆ. ವಾವ್, ಎಷ್ಟು ಚೆನ್ನಾಗಿದೆ ನೋಡಿ ಎಲ್ಲ ನೇಚರು. ಹಂಗೆ ಅಲ್ಲಿಂದ ಮುಗಿಸ್ಕೊಂಡು ನಾವು ರಾಮ ಮಂದಿರ ಅಂತ ಇದೆ ಅಲ್ವಾ, ಅಲ್ಲಿಗೆ ಹೋದ್ವಿ. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಪ್ಲೇಸಸ್ಸು. ಧರ್ಮಸ್ಥಳಕ್ಕೆ ಹೋದ್ಮೇಲೆ ಈ ಒಂದು 5ರಿಂದ 6 ಪ್ಲೇಸಸ್ ಅಲ್ಲಿದೆ. ಹತ್ತತ್ರ 2 ಕಿಲೋಮೀಟರು 1 ಕಿಲೋಮೀಟರ್ ಹತ್ತತ್ರ ಇದೆ. ಹೋಗಿ ನೋಡ್ಕೊಂಡು ಬನ್ನಿ, ತುಂಬಾ ಚೆನ್ನಾಗಿರುತ್ತೆ ನೋಡಲಿಕ್ಕೆ. ನಾವು ಇವಾಗ ಹೋದ್ರೆ ಮತ್ತೆ ಯಾವಾಗೂ ಹೋಗೋದು ಅಲ್ವಾ, ಹಂಗಾಗಿ ನಾವು ಹೋದಾಗಲೇ ಎಲ್ಲ ಸ್ವಲ್ಪ ಮುಗಿಸ್ಕೊಂಡು ಬರಬೇಕು. ನೋಡಿ ಒಳಗಡೆ ಮೊಬೈಲ್ ಅಲ್ಲೂ ಇರಲಿಲ್ಲ, ಹಾಗಾಗಿ ಅಲ್ಲಿಗೆ ಸ್ಟಾಪ್ ಮಾಡಿದ್ವಿ ನಾವು. ಒಳಗಡೆ ತುಂಬಾ ಚೆನ್ನಾಗಿತ್ತು. ಎಲ್ಲ ನೋಡಿಕೊಂಡು ಕೃಷ್ಣ ಮತ್ತು ಆಂಜನೇಯ ಸ್ಟ್ಯಾಚು ಇತ್ತು ಒಳಗಡೆ. ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಎಲ್ಲ. ನಾವು ಅಲ್ಲಿಂದ ಮತ್ತೆ ಒಂದು 2:30 ಏನೋ ಆಗಿತ್ತು. ಅಲ್ಲಿಂದ ನಾವು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಂದ್ವಿ.
ಕುಕ್ಕೆ ಸುಬ್ರಹ್ಮಣ್ಯ ಬಂದಾಗ ನಾವು ಒಂದು 3 ಗಂಟೆ ಆಗಿತ್ತು. ಅಲ್ಲಿ ಕೂಡ ಕ್ಯೂ ಇತ್ತು. ತುಂಬ ಅಂದರೆ ತುಂಬ ಜನ ಈಗ ಧರ್ಮಸ್ಥಳ ದರ್ಶನ ಮಾಡಿಕೊಂಡು ಎಲ್ಲ ಇಲ್ಲಿಗೆ ಬಂದಿರ್ತಾರಲ್ವ, ಇಲ್ಲೇ ಕೂಡ ರಶ್ ಆಗಿತ್ತು. ನಾವು ಇಲ್ಲೂ ಒಂದು 20-25 ನಿಮಿಷ ನಿಂತ್ಕೊಂಡ್ವಿ ಕ್ಯೂ ಅಲ್ಲಿ. ಮೊಬೈಲ್ ಅಲೋ ಇರಲಿಲ್ಲ. ದೇವ್ರ ದರ್ಶನ ಮಾಡಿಕೊಂಡು ಅಲ್ಲಿ ಒಂದು ಬೆಂಗಳೂರಿಂದ ಇತ್ತು ನೋಡಿ ಎಷ್ಟು ಅಲ್ಲಿಂದ ನಾವು ಹೊರಗಡೆ ಬರೋಷ್ಟರಲ್ಲಿ 4 ಗಂಟೆ ಆಗಿತ್ತು. ಪ್ರಸಾದ ಎಲ್ಲ ಖಾಲಿ ಆಗಿತ್ತು. ಅಲ್ಲಿ ಪ್ರಸಾದ ಏನೂ ಸಿಗಲಿಲ್ಲ ನಮಗೆ. 8 ಗಂಟೆಯಿಂದ ಮತ್ತೆ ಶುರುವಾಗುತ್ತೆ ಅಂತ ಹೇಳಿದ್ರು. ನಾವು ಅಲ್ಲಿಂದ ಹೊರಟ್ವಿ. ಕುಕ್ಕೆ ಸುಬ್ರಹ್ಮಣ್ಯದಿಂದ ಹೊರಟ್ಬಿಟ್ಟು ನಾವು ಅಲ್ಲಿ ಹೊರಗಡೆ ಬಂದು ಹಾಗೆ ಊಟ ಮಾಡಿಕೊಂಡು ನಾವು ಧರ್ಮಸ್ಥಳದಲ್ಲಿ ಪ್ರಸಾದ ತೊಗೊಂಡಿದ್ವಿ. ಆಮೇಲೆ ಇಲ್ಲಿ ಬಂದು ಹೊರಗಡೆ ಹೋಟೆಲ್ಗೆ ಹೋಗಿ ಊಟ ಮಾಡಿಕೊಂಡು ಅಲ್ಲಿಂದ ನಾವು ಡೈರೆಕ್ಟಾಗಿ ಬೆಂಗಳೂರಿಗೆ ಬರಬೇಕು ಅಂತ ರೆಡಿಯಾಗಿ ಹೊರಟ್ವಿ. ನೋಡಿ, ನೀವು ಒಂದು ಸಲ ಹೋಗಿ ಧರ್ಮಸ್ಥಳ ಮಂಜುನಾಥೇಶ್ವರ ಸ್ವಾಮಿನ ದರ್ಶನ ಮಾಡ್ಕೊಂಡು ಬನ್ನಿ, ಒಳ್ಳೆಯದಾಗುತ್ತೆ. ಹಾಗೆ ಯಾರೆಲ್ಲ ಮುಡಿ ಕೊಡಬೇಕು ಅಂತ ಅಂದ್ಕೊಂಡಿದ್ದೀರೋ ಬೇಗ ಹೋಗಿ ಮುಡಿ ಕೊಟ್ಟು ನಿಮ್ಮ ಆಸೆ ಆಕಾಂಕ್ಷೆಗಳೆಲ್ಲ ಈಡೇರಿಸ್ಕೊಳ್ಳಿ. ಹಾಗೆ ನೀವೇನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊ. ಕುಕ್ಕೆ ಸುಬ್ರಹ್ಮಣ್ಯ ಬಿಟ್ಟಾಗ 4:30 ಆಗಿತ್ತು. ಬೆಂಗಳೂರು ರೀಚ್ ಆದಾಗ 11 o'clock ಆಗಿತ್ತು. ತುಂಬಾ ಚೆನ್ನಾಗಿತ್ತು, ಎಂಜಾಯ್ ಮಾಡಿದ್ವಿ, ಮೈಂಡ್ ಫ್ರೆಶ್ ಆಯಿತು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ. ಥ್ಯಾಂಕ್ ಯು.